ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಹೂವು ತರೋದಕ್ಕೆ ಗಾರ್ಡನ್ಗೆ ಹೋದಾಗ ನುಗ್ಗೆ ಸೊಪ್ಪು ನೋಡಿದೆ. ನುಗ್ಗೆ ಸೊಪ್ಪು ನೋಡಿದ ತಕ್ಷಣ ಇವತ್ತು ಏನಾದರೂ ಅದ್ರ ಪಲ್ಯ ಮಾಡಬೇಕನ್ನಿಸ್ತು. ಮಧ್ಯಾಹ್ನದ ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಈ ಸೊಪ್ಪು. ತುಂಬ ರಿಚ್ ಐರನ್ ಕಂಟೆಂಟ್ ಇರೋದ್ರಿಂದ ಈ ಸೊಪ್ಪಲ್ಲಿ ಪಲ್ಯ ಮಾಡ್ಕೊಂಡು ತಿನ್ನಬೇಕು, ಮಕ್ಕಳಿಗೂ ಕೊಡಬೇಕು, ತುಂಬಾ ಒಳ್ಳೆಯದು. ಇನ್ನೂ ತುಂಬ ಚಿಕ್ಕ ಗಿಡ ಇದೆ, ಅಷ್ಟೊಂದು ದೊಡ್ಡದಾಗಿ ಬಿಟ್ಟಿಲ್ಲ. ಅದರಲ್ಲೇ ಸ್ವಲ್ಪ ಸ್ವಲ್ಪ ನಾನು ತೊಗೊಂಬಂದೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕೆ ಇಟ್ಬಿಟ್ಟು, ನೀರು ಚೆನ್ನಾಗಿ ಕಾಯಬೇಕು. ಇದು ಎರಡೇ ಬೆಂಡೆಕಾಯಿ ಬಿಟ್ಟಿತ್ತು ಗಾರ್ಡನಲ್ಲಿ, ಎರಡೇ ಬಿಟ್ಟಿತ್ತು. ಅಲ್ಲೊಂದು ಇಲ್ಲೊಂದು ಗಿಡ ಉಟ್ಕೊಂಡಿದೆ, ಅದರಲ್ಲಿ ಬಿಡುತ್ತೆ ನೋಡಿ. ಸೊಪ್ಪೆಲ್ಲ ಈ ಥರ ಬಿಡಿಸಿಟ್ಕೊಂಡಿದ್ದೆ. ನನಗೆ ಇದ್ರ ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾರಲ್ವ, ಅದು ನನಗೆ ತುಂಬ ಇಷ್ಟ. ನನಗೆ ಅಷ್ಟಾಗಿ ಅದು ಮಾಡೋಕ್ಕೆ ಬರಲ್ಲ ರೆಸಿಪಿ. ನಮ್ಮ ದಾವಣಗೆರೆ ಸೈಡು ಈ ಬಸ್ಸಾರೆಲ್ಲ ಜಾಸ್ತಿ ಮಾಡಲ್ಲ. ಈ ಬೆಂಗಳೂರು ಸೈಡೆಲ್ಲ ಜಾಸ್ತಿ ಮಾಡ್ತಾರಲ್ವ. ನಾನು ಯೂಟ್ಯೂಬಲ್ಲಿ ನೋಡಿದೆ ಬೇರೆಯವ್ರು ಮಾಡಿರೋದನ್ನು. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಸರಿ ಟ್ರೈ ಮಾಡಿದೆ. ಚೆನ್ನಾಗಿದೆ ಅಂತ ಅಂದರು. ಮನೇಲೂ ಚೆನ್ನಾಗಿ ಇಷ್ಟಪಟ್ಟು ಊಟ ಮಾಡಿದರು. ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಹೊರಗಡೆ ಧೂಳೆಲ್ಲ ಅದ್ರ ಮೇಲೆ ಕೂತಿರುತ್ತೆ. ಮಳೆ ಬಂದು ವಾಶ್ ಆಗಿರುತ್ತೆ, ಆದ್ರೂ ನಾವು ಇನ್ನೊಂದು ಎರಡು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಅಕ್ಕಪಕ್ಕ ಮನೆಗಳು ಕಟ್ಟಿಸ್ತಾ ಅದರ ಧೂಳೆಲ್ಲ ಬಂದು ಇದ್ರ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗೇ ನಾವು ಯೂಸ್ ಮಾಡೋದು ಚೆನ್ನಾಗಲ್ಲ. 2-3 ಸಲ ವಾಶ್ ಮಾಡಬೇಕು. ಇವಾಗ ತೊಗರಿಬೇಳೆಯನ್ನು ಹಾಕಿದ್ವಿ, ಅದನ್ನು ನೀಟಾಗಿ ಅದು ಕುದೀತಾ ಇರಬೇಕು. ಆವಾಗವಾಗ ಈ ಥರ ಚೆಕ್ ಮಾಡಬೇಕು. ಇದು ಗಾರ್ಡನಲ್ಲೇ ಬಿಟ್ಟಿರ್ತಕ್ಕಂಥ ವೈಟ್ ಪೇರಳೆ ಹಣ್ಣಿದು, ತುಂಬ ರುಚಿಯಾಗಿರುತ್ತೆ. ಇಷ್ಟೊಂದು ಬಿಟ್ಟಿತ್ತು. ಮತ್ತು ಇನ್ನೊಂದು ಚೆಕ್ ಮಾಡ್ತಾಯಿದ್ದೀನಿ ಬೇಳೆ ಬೆಂದಿದೆಯೋ ಇಲ್ವಾ ಅಂತ. ತುಂಬ ರಿಚ್ ಐರನ್ ಕಂಟೆಂಟ್ ಇರ್ತಕ್ಕಂಥ ಸೊಪ್ಪಿದು, ಕಣ್ಣಿಗೂ ಒಳ್ಳೆಯದು. ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು: ಈರುಳ್ಳಿ 2 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇರಲಿಲ್ಲ, ಕೊತ್ತಂಬರಿನೂ ತೊಗೋಬೇಕು, ಮತ್ತು ಕಾಯಿ ತುರಿ, ಒಣಮೆಣಸಿನ್ಕಾಯಿ. ಈಗ ನೋಡಿ ಕುದೀತಾ ಇದೆ ತೊಗರಿಬೇಳೆ. ನೀವು ಕೈಯಲ್ಲಿ ಹಿಂಗೆ ಅದನ್ನು ಇಚ್ಚಿಗಿದ್ರೆ ಅದು ಮೆತ್ತಗಾಗಿರ್ಬೇಕು. ಆವಾಗಲೇ ಅಲ್ಲಿವರೆಗೂ ನೀವು ಬೇಳೆನ ಬೇಯಿಸ್ಕೋಬೇಕು. ಆವಾಗಲೇ ಪಲ್ಯ ಚೆನ್ನಾಗಿ ಬರೋದು. ಜಾಸ್ತಿ ಕಾಳು ಇದ್ದಂಗೆ ಪಲ್ಯ ಮಾಡಿದರೆ ಅದು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಇವಾಗ ಈರುಳ್ಳಿನ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಬಸ್ಸಾರಿಗೆ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ತೊಗೊಂಡೆ, ಸ್ವಲ್ಪ ಕ್ವಾಂಟಿಟಿಲಿ ಬೇಕಿರೋದ್ರಿಂದ ನಾನು ಇಷ್ಟೇ ತೊಗೊಂಡಿದ್ದೆ ಈರುಳ್ಳಿನ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ತುಂಬ ರುಚಿಯಾಗಿರುತ್ತೆ ಈ ಪಲ್ಯ. ನನ್ನ ಮಗಳಿಗೆ ತುಂಬ ಇಷ್ಟ. ಈ ಥರ ಪಲ್ಯ ಮಾಡಿಕೊಟ್ರೆ ನುಗ್ಗೆ ಸೊಪ್ಪಿಂದು ಇಷ್ಟಪಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಾಳೆ. ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಇವಾಗ ಒಂದು ಜಾರ್ಗೆ ಆ ಈರುಳ್ಳಿನ ಹಾಕ್ಕೋಬೇಕು. ಮತ್ತು ನನ್ನ ಪಕ್ಕಕ್ಕೆ ಈ ತೊಗರಿಬೇಳೆ ಬೇಯಿಸ್ಕೊತಾ ಇದ್ದೆ. ಆವಾಗವಾಗ ಚೆಕ್ ಮಾಡ್ತಾನೇ ಇದ್ದೆ ಬೇಳೆ ಬೆಂದಿದೆಯೋ ಇಲ್ವೋ ಅಂತ. ಕುಕ್ಕರಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಬರಲ್ಲ. ಒಂದೇ ಸರಿ ಮೆತ್ತಗಾಗ್ಬಿಡುತ್ತೆ ತೊಗರಿಬೇಳೆ ಎಲ್ಲ. ಈ ಥರನೇ ಈ ಮೆಥಡಲ್ಲಿ ಬೇಯಿಸ್ಕೊಂಡು ಮಾಡಬೇಕು, ಚೆನ್ನಾಗಿ ಬರುತ್ತೆ ಅವಾಗ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಬೇಳೆ ನೋಡಿ ಯಾವ ಥರ ಇದು ಆಗ್ತಾಯಿದೆ. ಈ ಹದದಲ್ಲಿ ಬೇಳೆನ ಬೇಯಿಸ್ಕೋಬೇಕು. ಇವಾಗ ಕರೆಕ್ಟಾಗಿ ಬೆಂದಿದೆ. ಈಗ ತೊಳೆದಿಟ್ಕೊಂಡಿದ್ವಲ್ಲ ನಾವು ಸೊಪ್ಪನ್ನು ಈ ತೊಗರಿಬೇಳೆಗೆ ಹಾಕ್ಕೋಬೇಕು. ನಾವು ಈ ಸೊಪ್ಪನ್ನು ಎಷ್ಟೇ ಎಲೆಯಾಗಿ ಬಿಡಿಸಿದ್ರೂ ಕಡ್ಡಿ ಹಾಗೆ ಇರುತ್ತೆ. ಅಷ್ಟೊಂದು ಕರೆಕ್ಟಾಗಿ ಆ ಕಡ್ಡಿ ಇಲ್ಲದೇ ಇರೋ ಥರ ನಂಗೆ ಬಿಡ್ಸೋಕ್ಕಾಗೋದೇ ಇಲ್ಲ. ಆದಷ್ಟು ಟ್ರೈ ಮಾಡ್ತೀವಿ, ಇಲ್ಲಾಂದರೆ ಜಾಸ್ತಿ ಕಡ್ಡಿ ಬಿಡ್ಕೋಬಾರ್ದು. ತುಂಬ ಫ್ರೆಶ್ ಆಗಿತ್ತು ಸೊಪ್ಪು. ಆವಾಗ ತಾನೇ ನಾನು ಗಿಡದಿಂದ ತಂದುಬಿಟ್ಟೆ ನಾನು ಮಾಡಿದ್ದು.
ತುಂಬಾ ರುಚಿಯಾಗಿತ್ತು. ಇವಾಗ ಈ ಸೊಪ್ಪನ್ನೆಲ್ಲ ಅದಕ್ಕೆ ತೊಗರಿಬೇಳೆಗೆ ಹಾಕಬೇಕು. ಇವಾಗ ನೋಡಿ ನೀರು ಕಡಿಮೆ ಆಗಿದೆ ಅಲ್ವಾ, ನೀರು ಕಡಿಮೆ ಆದರೆ ನಮಗೆ ಅದ್ರದ್ದು ಬೇಳೆ ಕಟ್ಟು ಕಡಿಮೆ ಬಂದುಬಿಡುತ್ತೆ. ಆವಾಗವಾಗ ನೀರನ್ನು ನಾವು ಹಾಕ್ಕೋಬೇಕು. ಈ ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಬೇಕು ಬೇಳೆ ಜೊತೆಗೆ. ಎಷ್ಟೊಂದು ಕಾಣ್ತಾಯಿತ್ತು ಸೊಪ್ಪು. ಇವಾಗ ನೋಡಿ ಅದರೆಲ್ಲ ಮಿಕ್ಸ್ ಮಾಡಿದ ತಕ್ಷಣ ಎಷ್ಟು ಸ್ವಲ್ಪ ಕಾಣ್ತಾ ಇದೆ. ಮತ್ತು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕುದಿಸ್ಬೇಕು ಸೊಪ್ಪು ಬೇಳೆನ. ಸೊಪ್ಪು ನೀಟಾಗಿ ಮೆತ್ತಗಾಗಬೇಕು, ಅದರಲ್ಲಿ ಬೇಯಬೇಕದು. ಆವಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡಿದೆ ಸೊಪ್ಪು ಮತ್ತು ಬೇಳೆನ. ಇವಾಗ ಈ ಕಡೆ ಈರುಳ್ಳಿ ಆಯಿತು. ಇವಾಗ ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದನ್ನು ಅಷ್ಟೇ ಎಣ್ಣೆಲಿ ನೀಟಾಗಿ ಫ್ರೈ ಮಾಡಬೇಕು. ಇವಾಗ ಈ ಕಡೆ ಬೇಯ್ತಾ ಇದೆ ಸೊಪ್ಪು ಮತ್ತು ಬೇಳೆ. ಇವಾಗ ಹುರಿದಿರ್ತಕ್ಕಂಥ ಮೆಣಸಿಕಾಯಿನ ಜಾರ್ಗೆ ಹಾಕ್ಕೋಬೇಕು. ಫಸ್ಟಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಇವಾಗ ಹಸಿಮೆಣ್ಸಿನ್ಕಾಯಿ, ಇವಾಗ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ರುಚಿಯಾಗಿತ್ತು. ಒಂದು ಸ್ವಲ್ಪ ಕೊತ್ತಂಬರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಕೊತ್ತಂಬರಿ ಇರಲಿಲ್ಲ. ಆ ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ಕೋಬೇಕು ಜಾರಿಗೆ. ಇವಾಗ ಕೊಬ್ಬರಿನೇ ಹುರಿಬೇಕು. ಕೊಬ್ಬರಿ ಹಾಕ್ಕೋಬೇಕು, ಹಸಿ ಕೊಬ್ಬರಿ. ಆ ಕಡೆ ಸೊಪ್ಪು ಮತ್ತು ಕಾಳು ಬೇಯ್ತಾನೆ ಇದೆ. ಇವಾಗ ಹಸಿ ಕೊಬ್ಬರಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಇವಾಗ ಜಾರಿಗೆ ಹಾಕ್ಕೋಬೇಕು, ಹಸಿ ಕೊಬ್ಬರಿ. ಇವಾಗ ಬೆಂದಿರ್ತಕ್ಕಂಥ ಸೊಪ್ಪು ಮತ್ತು ಬೇಳೆನ ಒಂದು ಜರಡಿ ಥರ ಇರುತ್ತಲ್ವ ಅದಕ್ಕೆ ಹಾಕ್ಕೋಬೇಕು. ಅದ್ರ ಕಟ್ಟಬೇಕಲ್ವ ನಮಗೆ. ಇವಾಗ ನನ್ನ ಕೆಳಗಡೆ ಸ್ವಲ್ಪ ಎಲ್ಲ ಚೆಲ್ಲೋಗ್ಬಿಡ್ತು ಕಟ್ಟು. ಚಿಕ್ಕ ಪಾತ್ರೆ ತೊಗೊಂಡಿದ್ದೆ, ಅದಕ್ಕೆ ಅಗ್ಲನ ಪಾತ್ರೆಗೆ ಹಾಕ್ಕೋಬೇಕು. ನೀಟಾಗಿ ಎಲ್ಲ ಕಟ್ಟು ಬರುತ್ತೆ. ಇವಾಗ ಕರಿಬೇವು ಹಾಕ್ಕೋಬೇಕು. ಅದನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೋಬೇಕು. ಈರುಳ್ಳಿ, ಹಸಿ ಕೊಬ್ಬರಿ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹುರಿದಿರೋ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಪುಡಿ 1 ಸ್ಪೂನ್. ಒಂದು ಸ್ವಲ್ಪ ನಾನು ಸಾಂಬಾರು ಪುಡಿ ಹಾಕ್ಕೊಂಡೆ. ಇದಕ್ಕೆ ಸಾಂಬಾರು ಪುಡಿನೂ ಹಾಕ್ಕೊಂಡೆ ನಾನು. ಬೇರೆಯವರು ಸ್ವಲ್ಪ ಅದು ಸೊಪ್ಪು ಮತ್ತು ಕಾಳನ್ನು ಹಾಕ್ಕೋತಾರೇನೋ ರುಬ್ಬಕ್ಕೆ. ನಾನೇನು ಹಾಕಲಿಲ್ಲ. ಈ ಕಡೆ ಮುದ್ದೆ ಮಾಡ್ತಾಯಿದ್ದೆ. ನೋಡಿ, ಒಂದು ಕಡೆ ಮುದ್ದೆ ಮಾಡ್ಕೋತಾ ಇದ್ದೆ. ನನಗೇನು ಅಷ್ಟೊಂದು ಪರ್ಫೆಕ್ಟ್ ಮುದ್ದೆ ಬರಲ್ಲ, ಮೀಡಿಯಮ್ ಆಗಿ ಮಾಡ್ತೀನಿ. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಆ ಕಟ್ಟಿಗೆ ಹಾಕ್ಕೋಬೇಕು. ನೋಡಿ, ಈ ಕಡೆ ಬೇಯ್ತಾ ಇದೆ ಮುದ್ದೆ. ಇವಾಗ ಪಲ್ಯ ಮಾಡಬೇಕು ನಾವು. ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಾನ್ಗೆ ಇಂಗು, ಸ್ವಲ್ಪ ತೊಗರಿಬೇಳೆ ಅಲ್ವಾ, ಆ್ಯಸಿಡಿಟಿ ಆಗಬಾರ್ದಂತ ಸ್ವಲ್ಪ ಹಿಂಗೆ ಹಾಕ್ತೀನಿ ನಾನು. ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿದರೆ ಪಲ್ಯಕ್ಕೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ.
ನನಗೆ ಅದರಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೋದೇ ತುಂಬ ಇಷ್ಟ. ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿರ್ತೀನಿ. ಈರುಳ್ಳಿ ಎಲ್ಲದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು ಮತ್ತು ಬೇಳೆನ ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಬೇಳೆ ಈ ಹದದಲ್ಲಿ ಬೆಂದಿರಬೇಕು. ಜಾಸ್ತಿ ಕಾಳು ಥರ ಇದ್ದರೆ ಚೆನ್ನಾಗಿ ಅನಿಸಲ್ಲ ಪಲ್ಯ. ಬೇರೆಯವರೆಲ್ಲ ಬೇರೆ ಬೇರೆ ಕಾಳಲ್ಲೂ ಮಾಡ್ತಾರೆ, ನನಗೆ ಇವತ್ತು ತೊಗರಿ ಬೇಳೆಯಲ್ಲಿ ಮಾಡಿದ್ದು ನಾನು. ಇದಕ್ಕೆ ಇವಾಗ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಹಾಕಿದ್ರೇ ಪಲ್ಯ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದಕ್ಕೆ ನಾವು ಹುಣಸೆ ಹುಳಿ ಹಾಕ್ಕೋಬೇಕು. ಇದೇನು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಬಸ್ಸಾರು ಕಟ್ಟು ಮೇಲೆ ಒಗ್ಗರಣೆ ಹಾಕಬೇಕು. ಆ ಸಾರಿಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಒಣಮೆಣ್ಸಿನ್ಕಾಯನ್ನು ಹಾಕ್ಕೋಬೋದು. ನೋಡಿ, ಸಾರು ರೆಡಿ ಆಯಿತು, ಬಸ್ಸಾರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.